ಇವತ್ತು ಸಚಿವ ಸಂಪುಟ ಸಭೆ ನಡೆಯಿತು. ಸಭೆಯಲ್ಲಿ ಪ್ರಮುಖವಾಗಿ ಕಬ್ಬು ಬೆಳೆಗಾರರ ಹೋರಾಟದ ಬಗ್ಗೆ ಚರ್ಚೆಯಾಗಿದೆ. ಸಭೆ ಬಳಿಕ ಸಿಎಂ ಸಿದ್ದರಾಮಯ್ಯ ಸುದ್ದಿಗೋಷ್ಠಿ ನಡೆಸಿ ಮಾತಾಡಿದ್ರು. ಕಬ್ಬು ಬೆಳೆಗಾರರು ವಿಪಕ್ಷಗಳ ಮಾತಿಗೆ ಬಲಿಯಾಗಬೇಡಿ, ರೈತರ ಮುಗ್ಧತೆಯನ್ನ ಬಳಸಿಕೊಂಡು ತಪ್ಪು ಮಾಹಿತಿ ಕೊಡ್ತಿದ್ದಾರೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಲ್ಲಿ ಸಕ್ಕರೆ ಕಾರ್ಖಾನೆಗಳ ಮಾಲೀಕರೊಂದಿಗೆ ಸಭೆ ನಡೆಸುತ್ತೇವೆ. ಮಧ್ಯಾಹ್ನ 1 ಗಂಟೆಗೆ ರೈತ ಮುಖಂಡರ ಜೊತೆ ಸಭೆ ಮಾಡುತ್ತೇವೆ. ನಾಳೆಯೇ ಈ ಕುರಿತು ಪ್ರಧಾನಿ ಮೋದಿಗೆ ಪತ್ರ ಬರೆದು ಭೇಟಿಗೆ ಅವಕಾಶ ಕೇಳ್ತೇನೆ. 11.25 ರಿಕವರಿ ಇರುವ ಟನ್ ಕಬ್ಬಿಗೆ 3200 ಬೆಂಬಲ ಬೆಲೆ ಘೋಷಣೆ ಮಾಡಿದ್ದೇವೆ. ಕಟಾವು ಸಾಗಣೆ ವೆಚ್ಚ ಹೊರತುಪಡಿಸಿದಂತೆ ಟನ್ನಿಗೆ 3200 ರೂಪಾಯಿ ಘೋಷಿಸಿದ್ದೇವೆ. ನಾಳೆ ಅಂತಿಮವಾಗಿ ಕಾರ್ಖಾನೆ ಮಾಲೀಕರ ಜೊತೆಗೆ ಮಾತಾಡಿ ತೀರ್ಮಾನವನ್ನು ಕೈಗೊಳ್ಳುತ್ತೇವೆ ಅಂತ ಹೇಳಿದರು. ಇನ್ನು ಇದೇ ವಿಚಾರವಾಗಿ ಸಚಿವ ಎಚ್.ಕೆ. ಪಾಟೀಲ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ನಾಳೆ 11 ಗಂಟೆಗೆ ರಾಜ್ಯದ ಎಲ್ಲ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಜೊತೆ ಸಭೆ ನಡೆಸ್ತಾ ಇದ್ದೀವಿ. ರಾಜ್ಯದ ಸಕ್ಕರೆ ಕಾರ್ಖಾನೆಗಳ ಮಾಲೀಕರುಗಳ ಜೊತೆ ಸಭೆ ನಡೆಸ್ತೀವಿ. 1 ಗಂಟೆಗೆ ರೈತ ಮುಖಂಡರುಗಳ ಸಭೆಯನ್ನು ಕರೆದಿದ್ದೀವಿ. ನಾಳೆ 12ರಿಂದ 1 ಗಂಟೆಯವರೆಗೆ ಸಕ್ಕರೆ ಮಾಲೀಕರು, ಸಕ್ಕರೆ ಕಾರ್ಖಾನೆಗಳ ಮಾಲೀಕರು, 1 ಗಂಟೆಯಿಂದ ರೈತ ಮುಖಂಡರುಗಳು ಹಾವೇರಿ, ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ ಎಲ್ಲ ಇಡೀ ರಾಜ್ಯದ ರೈತರ ಮುಖಂಡರುಗಳ ಸಭೆ ಕರೆದಿಲ್ಲ. ಎಲ್ಲಿ ಚಳುವಳಿ ಪ್ರತಿಭಟನೆ ನಡೀತಾ ಇದೆ ರಾಜ್ಯದ ಮುಖಂಡರುಗಳನ್ನ, ರೈತ ಮುಖಂಡರುಗಳ ಸಭೆಯನ್ನು ಕರೆದಿರ್ತಕ್ಕಂಥ ಇನ್ಕ್ಲೂಡಿಂಗ್ ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟೇಷನ್ ಆಫ್ 900 rupees, 3550 ರೂಪಾಯಿಯಲ್ಲಿ 900 ರೂಪಾಯಿ ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟೇಷನ್ ಒಳಗೊಂಡಿದೆ. ಅದು ಆದರೆ ನಮ್ಮ ಸರ್ಕಾರ ಈಗ ಏನು 3200 ಹೇಳಿದೀವಲ್ಲ, ಅದು ಪ್ಲಸ್ ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟೇಷನ್ ಹೇಳಿದ್ರೆ 4100 ಆಗ್ತದೆ, 4200 ಆಗ್ತದೆ. ಇಲ್ಲಿ ಇನ್ನು ನಾಳೆ ಕಬ್ಬು ಬೆಳೆಗಾರರ ಸಮಸ್ಯೆಗಳ ಬಗ್ಗೆ ಸಭೆಗೆ ವಿಪಕ್ಷ ನಾಯಕರಿಗೆ ಸಿಎಂ ಸಿದ್ದರಾಮಯ್ಯ ಆಹ್ವಾನಿಸಿದ್ದಾರೆ. ರಾಜ್ಯಸಭಾ ಸದಸ್ಯ ಎಚ್.ಡಿ. ದೇವೇಗೌಡರು, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್, ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ, ವಿ ಸೋಮಣ್ಣ, ಶೋಭಾ ಕರಂದ್ಲಾಜೆ ಹಾಗೂ ರಾಜ್ಯಸಭೆ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆಗೆ ಆಹ್ವಾನಿಸಲಾಗಿದೆ. ವಿಧಾನಸೌಧದಲ್ಲಿ ಬೆಳಗ್ಗೆ 11 ಗಂಟೆಗೆ ಸಭೆ ನಡೆಯಲಿದೆ. ಕಬ್ಬು ಬೆಳೆಗಾರರ ಹೋರಾಟದ ಕಿಚ್ಚಿಗೆ ಕೊನೆಗೂ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಎಚ್ಚೆತ್ತುಕೊಂಡಿದ್ದಾರೆ. ರೈತರ ಪ್ರತಿಭಟನೆ ಆರಂಭವಾಗಿ 8 ದಿನಗಳ ಬಳಿಕ ಬೆಳಗಾವಿಗೆ ಸಚಿವ ಶಿವಾನಂದ ಪಾಟೀಲ್ ಆಗಮಿಸಿದ್ದು ರೈತರನ್ನ ಭೇಟಿಯಾಗಿದ್ದಾರೆ. ಮೂಡಲಗಿ ತಾಲೂಕಿನ ಗುರ್ಲಾಪುರಕ್ಕೆ ಬಂದು ರೈತರ ಸಮಸ್ಯೆ ಆಲಿಸ್ತಾ ಇದ್ದಾರೆ. ಸಚಿವರು ಬರ್ತಾ ಇದ್ದಂತೆ ಧಿಕ್ಕಾರ ಕೂಗಿ ರೈತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾಜಕೀಯ ಬೇಕಾದ್ರೆ ಬಿಡ್ತೀನಿ, ರೈತರ ವಿಚಾರದಲ್ಲಿ ರಾಜಕೀಯ ಬಿಡಲ್ಲ, ಮಾಡೋದೂ ಇಲ್ಲ. ಜಿಲ್ಲಾಧಿಕಾರಿ ಕಾರ್ಖಾನೆ ಮಾಲೀಕರ ಜೊತೆಗೆ ಚರ್ಚೆ ಮಾಡಿದ್ದಾರೆ. 200 ರೂಪಾಯಿಗಳ ಭಿನ್ನಾಭಿಪ್ರಾಯ ಇದೆ. ನಿಮ್ಮ ಸಹಕಾರ ಬೇಕಾಗಿದೆ, ಕಬ್ಬು ನುರಿಸಬೇಕಿದೆ. ನಿಮ್ಮ ಹೋರಾಟದಿಂದ ಇಡೀ ರಾಜ್ಯದ ಕಾರ್ಖಾನೆಗಳು ಬಂದ್ ಮಾಡುವ ಶಕ್ತಿ ಹೊರಹೊಮ್ಮಿದೆ. ವಿನಂತಿ ಮೂಲಕ ಕೇಳ್ತೀನಿ, 2 ದಿನಗಳ ಗಡುವು ಕೊಡಿ ಅಂತ ಸಚಿವರು ರೈತರನ್ನ ಮನವಿ ಮಾಡಿಕೊಂಡಿದ್ದಾರೆ. ಈ ವೇಳೆ ರೈತರ ಆಕ್ರೋಶ ಹೊರಹಾಕಿದ್ರು. ಕೊನೆಗೆ ಸರ್ಕಾರಕ್ಕೆ 2 ದಿನಗಳ ಗಡುವು ನೀಡಿರುವ ಕಬ್ಬು ಬೆಳೆಗಾರರು ನಾಳೆ ನಡೆಯುವ ರಾಷ್ಟ್ರೀಯ ಹೆದ್ದಾರಿ ಬಂದ್ ವಾಪಸ್ ಪಡೆದಿದ್ದಾರೆ. ಬೈವತ್ನಾಗ ಬೈರಿ, ಸ್ವಲ್ಪ ಸೌಮ್ಯ ಭಾಷೆಯನ್ನೇ ಬೈರಿ ಅಷ್ಟೇ. ನಮಗ್ ತಿಳಿಯಂಗ್ ಬೈರಿ, ಇದ್ಕೊಳಂಗ್ ಬೈರಿ, ಆದ್ರೆ ನಮಗ್ ಹಾಳಾಗಂಗ್ ಬೈಬೇಡ್ರಿ ಅಷ್ಟೇ. ಅಂತಾವ್ ಬೇಗಳನ್ನು ನಾನು ನೋಡ್ತಿರ್ತೀನಿ ಮೊಬೈಲ್ನಾಗ. ಇಲ್ಲಿ ಇವ್ರು ಒಬ್ರು ಭಾಷಣ ಮುಗಿತಂದ್ರೆ ಅದ್ರ ಹಿಂದೆ ಏನೇನ್ ಬಂದಿರ್ತಾವ ಅನ್ನೋದು ನಾನು ನೋಡೇ ಇರ್ತೀನಿ. ಇವತ್ತ ರಮ್ಯಾಗ ಬೈದಂಗ ನೀವು ಮತ್ತೊಬ್ಬರಿಗೂ ಬೈದಿರಿ, ಅದನ್ನ. ಬೆಳಗಾವಿಯ ಗುರ್ಲಾಪುರ ಕ್ರಾಸ್ನಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ಮುಂದುವರೆದಿದೆ. 8ನೇ ದಿನವೂ ಪ್ರತಿಭಟನೆ ನಡೀತಾ ಇದ್ದು ರೈತರ ಪ್ರತಿಭಟನೆಗೆ ಮೆಡಿಕಲ್ ವಿದ್ಯಾರ್ಥಿಗಳು ಸಾಥ್ ಕೊಟ್ಟಿದ್ದಾರೆ. ನಾವು ರೈತ ಮಕ್ಕಳು, ರೈತರಿಗೆ ನ್ಯಾಯ ಸಿಗಬೇಕು, ನ್ಯಾಯ ಸಿಗುವವರೆಗೂ ರೈತರ ಪರವಾಗಿ ನಿಲ್ತೇವೆ ಅಂತ ವಿದ್ಯಾರ್ಥಿಗಳು ಕೂಡ ಸರ್ಕಾರದ ವಿರುದ್ಧ ಹೋರಾಟಕ್ಕಿಳಿದಿದ್ದಾರೆ. ಇನ್ನು ಪ್ರತಿಭಟನಾಕಾರರು ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅಣಕು ಶವಯಾತ್ರೆ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಕರವೇ ಶಿವರಾಮೇಗೌಡ ಬಣ ಕೂಡ ಸಾಥ್ ಕೊಟ್ಟಿತ್ತು. ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಕರವೇ ಪ್ರತಿಭಟನೆ ನಡೆಸಿದೆ. ತಲೆಯ ಮೇಲೆ ಕಬ್ಬು ಹೊತ್ಕೊಂಡು ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ.
ಕಬ್ಬು ಬೆಳೆಗಾರರ ನ್ಯಾಯಯುತ ಬೇಡಿಕೆ ಈಡೇರಿಕೆಗೆ ಸರ್ಕಾರ ಮುಂದಾಗಬೇಕು ಅಂತ ಬಸವಜಯ ಮೃತ್ಯುಂಜಯ ಶ್ರೀಗಳು ಹೇಳಿದ್ದಾರೆ. ಪ್ರತಿ ಟನ್ಗೆ ಕಾರ್ಖಾನೆಗಳು 14,000 ಗಳಿಸ್ತಾ ಇವೆ, ಆದರೆ ರೈತರಿಗೆ 3,500 ರೂಪಾಯಿ ಕೊಟ್ಟರೆ ತಪ್ಪೇನು ಅಂತ ಹೇಳಿದ್ದಾರೆ. ಇನ್ನು ಇವತ್ತು ನಮ್ಮ ಸಮಸ್ಯೆ ಬಗೆಹರಿಯದಿದ್ರೆ ನಾಳೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕ್ರಾಂತಿ ನಡೆಯಲಿದೆ ಅಂತಾನೂ ರೈತ ಸಂಘದ ಅಧ್ಯಕ್ಷ ಚೂನಪ್ಪ ಪೂಜಾರಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇದೀಗ ಈ ನಿರ್ಧಾರವನ್ನು ವಾಪಸ್ ಪಡೆದಿದ್ದಾರೆ. ಫ್ಯಾಕ್ಟ್ರಿಗೆ ಪ್ರತಿಯೊಂದು ಬೈ ಪ್ರಾಡಕ್ಟ್ ಬರುವಂಥ ಆದಾಯ ಎಷ್ಟೈತೆ 14,000 ನಿಮ್ಮ ಸರ್ಕಾರದ ಸರಾಸರಿ ಅಂಕಿ ಪ್ರಕಾರ. ಇವರು ಕೇಳುವಂಥದ್ದು ನ್ಯಾಯಯುತವಾಗಿದೆ. ಇಂಥ ಒಂದು ಹೋರಾಟಕ್ಕೆ ಯಾವತ್ತೂ ಘೋಷಣೆ ಮಾಡಬಿಟ್ಟು ಇಷ್ಟೊಂದು ವಿಳಂಬ ಮಾಡ್ತಿರೋದಂದ್ರೆ ಎಲ್ಲೇ ಒಂದು ಕಡೆ ಸರ್ಕಾರಕ್ಕೆ ರೈತರ ಬಗ್ಗೆ ಕಾಳಜಿ ಇಲ್ಲ ಎನ್ನುವಂಥದ್ದು ಗೊತ್ತಾಗಿರ್ತಕ್ಕಂಥದ್ದು. ಇವತ್ತು ಕ್ಯಾಬಿನೆಟಲ್ಲಿ ನೀವು 3,500 ಘೋಷಣೆ ಮಾಡದೆ ಹೋದರೆ ನಾಳೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಕರೆ ಕೊಟ್ಟರೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಕರೆ ಇವರು ಶಾಂತಿಯುತ ಹೋರಾಟ ಮಾಡಕತ್ತಾರೆ. ನಾಳೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಆತಪ್ಪ ಅಂದರೆ ಇದು ಎರಡನೇ ನರಗೊಂದು ಬಂಡೆ ಆಗುವಂಥ ಸಾಧ್ಯತೆ ಇದೆ. ಇವತ್ತೇನು ಕ್ಯಾಬಿನೆಟ್ ಐತಿ 10,000 ಕೋಟಿ ರೂಪಾಯಿ ಕಬ್ಬು ಬೆಳೆಗಾರರಿಗೆ ಒಂದು ಗೆಜೆಟ್ ಮಾಡಿ ಇವತ್ತ ವರ್ಷಕ್ಕ ನಾವ ಕಬ್ಬು ಬೆಳೆದು ಸಿದ್ದರಾಮಯ್ಯ ಅವರು ಏನು ಕಳಿಗೆ ಇರದಿಲ್ಲ, ಯಾರು ಕಳಿಗೆ ಇರದಿಲ್ಲ. ಕಳಿಗೆ ನಾವು ಹೊರದು ಕಳೆ ನಾವು ಕಿದ್ದು ಬಂಡವಾಳ ನಾವು ಹಾಕಿದ್ದು. ಅದಕ್ಕೆ ಅವ್ರು 10,000 ಕೋಟಿ ರೂಪಾಯಿ ಒಂದು ಪ್ಯಾಕೇಜ್ ಅನ್ನು ಮಾಡಿರಪ್ಪ ಅಂದ್ರೆ ಚಳವಳಿ ತಕ್ಕೋರು. ಇಲ್ಲ ಅಂದ್ರೆ ನಾಳೆ 50 ಲಕ್ಷ ಜನ ಇವತ್ತ ರಾಷ್ಟ್ರೀಯ ಹೆದ್ದಾರಿನ ಮಾಡಕ್ ಇಡೀ ರಾಜ್ಯದ ರೈತರು, ರೈತ ಪರ ಚಿಂತಕರು ಎಲ್ಲರೂ ಕೂಡ, ಸ್ವಾಮೀಜಿಗಳು, ಸ್ಕೂಲ್ ಮಕ್ಕಳು ಹಿಡ್ಕೊಂಡು ಎಲ್ಲರೂ ಕೂಡ ಬೀದಿಗೆ ಬರ್ತಾರೆ. ಸರ್ಕಾರದ ವಿರುದ್ಧ ಕಲಬುರಗಿ ಜಿಲ್ಲೆಯಾದ್ಯಂತ ಕಬ್ಬು ಬೆಳೆಗಾರರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಚಿಂಚೋಳಿ ಪಟ್ಟಣದಲ್ಲಿ ಕಬ್ಬು ಬೆಳೆಗಾರರು ಪ್ರತಿಭಟನೆ ನಡೆಸಿದ್ದು ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರ ಅಣಕು ಶವಯಾತ್ರೆ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಾಗಲಕೋಟೆಯಲ್ಲೂ ಕಬ್ಬು ಬೆಳೆಗಾರರು ಹೋರಾಟ ಮಾಡಿದ್ದಾರೆ. ಜಮಖಂಡಿ ನಗರದ ದೇಸಾಯಿ ವೃತ್ತದಲ್ಲಿ ರೈತರು ಪ್ರತಿಭಟನೆ ನಡೆಸಿದ್ದು ರೈತರ ಪ್ರತಿಭಟನೆಗೆ ಎಬಿವಿಪಿ ಕೂಡ ಬೆಂಬಲ ನೀಡಿದೆ. ಇತ್ತ ವಿಜಯಪುರದಲ್ಲೂ ಕಬ್ಬು ಬೆಳೆಗಾರರ ಹೋರಾಟ ಮುಂದುವರೆದಿದೆ. ನಗರದ ಗಗನ್ ಮಹಲ್ ಬಳಿ ಹೋರಾಟ ನಡೆಸಲಾಗ್ತಾ ಇದ್ದು ಹೋರಾಟದ ಸ್ಥಳಕ್ಕೆ ಮಾಜಿ ಸಚಿವ ಎಸ್ಕೆ ಬೆಳ್ಳುಬ್ಬಿ ಆಗಮಿಸಿದ್ದು ರೈತರ ಹೋರಾಟಕ್ಕೆ ಬೆಂಬಲ ನೀಡಿದ್ದಾರೆ. ಕಬ್ಬು ಹೋರಾಟ ವಿಚಾರದ ಬಗ್ಗೆ ಮಾತಾಡಿರೋ ಶಾಸಕ ಯತ್ನಾಳ್, ನನ್ನದು ಸಹಕಾರಿ ಕ್ಷೇತ್ರದ ಕಾರ್ಖಾನೆ ಇದೆ, ಅದಕ್ಕೆ ನಾನು ಓನರ್ ಅಲ್ಲ. ಒಂದೊಂದು ಜಿಲ್ಲೆಯಲ್ಲಿ ಒಂದು ರೀತಿ ರಿಕವರಿ ಇದೆ, ಕಾರ್ಖಾನೆಗಳು ಉಳಿಬೇಕು. ಮಹಾವಿಜ್ಞಾನಿಗಳು ಹೇಳ್ತಾರೆ ಟನ್ಗೆ 14,500 ರೂಪಾಯಿ ಲಾಭ ಅಂತ. ನನಗೆ ಕೇವಲ 4,500 ರೂಪಾಯಿ ಕೊಡ್ಲಿ, ನಾನೇ ಬಿಟ್ಟುಕೊಡ್ತೇನೆ. ಅಷ್ಟೊಂದು ಲಾಭ ಇದ್ರೆ ಎಷ್ಟು ಸಕ್ಕರೆ ಕಾರ್ಖಾನೆಗಳು ಯಾಕೆ ಇಷ್ಟು ನಷ್ಟದಲ್ಲಿದೆ? ಹೋರಾಟಗಾರರು ಪ್ರಾಕ್ಟಿಕಲ್ ಆಗಿ ಮಾತಾಡ್ಲಿ ಅಂತ ಹೇಳಿದ್ದಾರೆ. ಇಷ್ಟೇ ಹೇಳಕ್ಕೆ ಬಯಸ್ತಾ ಇದ್ದೀನಿ, ಕಾರ್ಖಾನೆಗಳು ಉಳಿಬೇಕು. ಬರೇ ನಾವು ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ಹೇಳಿ ಏನೋ ಯಾವುದೋ ಮಹಾಶಯರು, ಮಹಾಪ್ರಭುಗಳು ಮತ್ತು ಮಹಾ ತತ್ವಜ್ಞಾನಿಗಳು, ಮಹಾವಿಜ್ಞಾನಿಗಳು, ಅಂತಾರಾಷ್ಟ್ರೀಯ ವಿಜ್ಞಾನಿಗಳು 14,500 ರೂಪಾಯಿ ಒಂದು ಟನ್ನಿಗೆ ಕಾರ್ಖಾನೆಗೆ ಬರ್ತದೆ ಅಂತ ಹೇಳ್ತಾರೆ. ಚರ್ಚೆ ಇದೆ. ನಮಗೇನೂ ಬೇಡ, 10,000 ರೂಪಾಯಿ ಅವರೇ ಇಟ್ಕೊಳ್ಳಿ, ನಮಗೆ ಕಬ್ಬಿನ ಬಿಲ್ ಅವರೇ ಕೊಡಲಿ, ಎಲ್ಲ ಕೊಡಲಿ. ನಮ್ಮ ಕಾರ್ಖಾನೆಗೆ ಬಾಡಿಗೆ ಒಂದು ಟನ್ನಿಗೆ 4,500 ಕೊಡಲಿ, ಸಾಕು. ಅವ್ರಿಗೇ ಇವತ್ತೇ ನಾನು ಆ ಕಾರ್ಖಾನೆಯನ್ನು ಹ್ಯಾಂಡ್ ಓವರ್ ಮಾಡ್ತೀನಿ. ಕಬ್ಬು ಬೆಳೆಗಾರರ ಸಮಸ್ಯೆ ವಿಚಾರದ ಬಗ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡಿದ್ದಾರೆ. ಸಂಪುಟ ಸಭೆಯಲ್ಲಿ 1 ಗಂಟೆಗಳ ಕಾಲ ಕಬ್ಬು ಬೆಳೆಗಾರರ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಸಕ್ಕರೆ ಕಾರ್ಖಾನೆ ಮಾಲೀಕರಾದ್ರೂ ನಾವು ರೈತರು, ಮಕ್ಕಳಾದ್ರೂ ನಮ್ಮ ತೊಂದರೆಯನ್ನ ರೈತರು ಅರ್ಥ ಮಾಡಿಕೊಳ್ಳಿ ಅನ್ನೋದು ನಮ್ಮ ಕಾಳಜಿ ಅಂತ ಹೇಳಿದ್ರು. ಇನ್ನು ಸಕ್ಕರೆಯ ವ್ಯವಹಾರವನ್ನ ಕೇಂದ್ರ ಸರ್ಕಾರ ತೀರ್ಮಾನ ಮಾಡೋದು. FRP ಮೊಲಾಸಸ್ ಕೇಂದ್ರ ಸರ್ಕಾರ ತೀರ್ಮಾನ ಮಾಡುತ್ತೆ ಅಂತ ಹೇಳಿ ಸಚಿವ ದಿನೇಶ್ ಗುಂಡೂರಾವ್ ಸಹ ಹೇಳಿದ್ದಾರೆ. FRP ನಿಗದಿ ಮಾಡೋದು ಕೇಂದ್ರ ಸರ್ಕಾರ, ಸುಮ್ಮನೆ ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕೂರಿಸೋದಲ್ಲ ಅಂತ ಸಚಿವ ಪ್ರಿಯಾಂಕ ಖರ್ಗೆ ಬಿಜೆಪಿ ವಿರುದ್ಧ ಕಿಡಿಕಾರಿದ್ರು. ನೋಡಿ, ನಾನು ಮೊನ್ನೆನೂ ಹೇಳಿದ್ದೀನಿ, ಎಲ್ಲರಿಗೂ ವಿನ್ ವಿನ್ ಸಿಚುವೇಶನ್ ಆಗಬೇಕು. ಶುಗರ್ ಫ್ಯಾಕ್ಟ್ರಿ ಅವರು ಕೂಡ ಶುಗರ್ ಫ್ಯಾಕ್ಟ್ರಿ ಓನರ್ ಇದ್ರು ಕೂಡ ನಾವು ಕೂಡ ರೈತರ ಸಂಕಷ್ಟ ನಮಗೂ ಗೊತ್ತು. ಬಟ್ ಅವರು ನಮಗೇನು ತೊಂದರೆ ಇದೆ ಅನ್ನೋದನ್ನ ಅವರು ಅರ್ಥ ಮಾಡ್ಕೊಳ್ಳಿ ಅನ್ನೋದು ಒಂದೇ ಕಾಳಜಿ. ಯಾರಿಗೂ ಇದರಲ್ಲಿ ಅನ್ಯಾಯ ಆಗ್ಬಿಡೋದಿಲ್ಲ. ಸಕ್ಕರೆಯ ಒಂದು ಪೂರ್ತಿ ವ್ಯವಹಾರವನ್ನು ಕೇಂದ್ರ ಸರ್ಕಾರ ಅವರು ತೀರ್ಮಾನ ಮಾಡುವಂಥದ್ದು. ಅದು FRP ಕೇಂದ್ರ ಸರ್ಕಾರ ತೀರ್ಮಾನ ಮಾಡ್ತದೆ, ಮೊಲಾಸಸ್ಸಿನ ಖರೀದಿ ಕೇಂದ್ರ ಸರ್ಕಾರ ತೀರ್ಮಾನ ಮಾಡ್ತದೆ, ಸಕ್ಕರೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಕೇಂದ್ರ ಸರ್ಕಾರ ತೀರ್ಮಾನ ಮಾಡುವಂಥದ್ದು. ಪ್ರತಿಯೊಂದು ಕೂಡ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವಂಥದ್ದು. ನಮ್ಮ ರಾಜ್ಯ ಸರ್ಕಾರ ಅಂತ ಹೇಳಿದ್ರೆ ಅದರ ಇಂಪ್ಲಿಮೆಂಟೇಷನ್ನಲ್ಲಿ ಅದು ನೋಡ್ಕೊಳ್ಳುವಂಥದ್ದು. ಆ ಥರ ಒಂದು ಕಡೆ ಇದೆ. ಸೊ ಅದು ಒಂದು ಕಡೆ. ಇನ್ನೊಂದು ರೈತರ ಹಿತಾಸಕ್ತಿಯನ್ನು ಕಾಪಾಡ್ತಕ್ಕಂಥದ್ದಕ್ಕೆ ನಮ್ಮ ಪ್ರಯತ್ನ ಇದ್ದೇ ಇರ್ತದೆ. FRP ನಿಗದಿ ಮಾಡೋದು ಕೇಂದ್ರ ಸರ್ಕಾರ. ನಾನು ಇಡೀ ಯಾಕಂದರೆ ಬೆಳಗಾವಿನಲ್ಲಿ ಇರೋ ಸಮಸ್ಯೆ ಬೇರೆ ಇರ್ತದೆ, ನಮ್ಮ ಕಲಬುರಗಿ ಜಿಲ್ಲೆದು ಬೇರೆ ಇರ್ತದೆ.
ನಮ್ಮ ಕಲಬುರಗಿ ರೈತರ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ಅಲ್ಲಿ ಸ್ಥಳೀಯ ಮುಖಂಡರ ಹತ್ರ ಮಾತಾಡಿ ವೈಜ್ಞಾನಿಕವಾಗಿ ಏನು ಮಾಡ್ಬೋದು ಅದನ್ನು ನಾನು ಸಲಹೆಯನ್ನು ಸರ್ಕಾರಕ್ಕೆ ನೀಡಿದ್ದೇನೆ. ಈಗ FRP ನಿಗದಿ ಮಾಡೋದು ಕೇಂದ್ರ ಸರ್ಕಾರ, ಅದು ವೈಜ್ಞಾನಿಕವಾಗಿ ಆಗಿದೆಯಾ ಇಲ್ಲ ಅಂದ್ಬಿಟ್ಟು ದಯವಿಟ್ಟು BJP ಮುಖಂಡರು ಅವರು ಅವಲೋಕಿಸಬೇಕಾಗಿದೆ. ಸುಮ್ಮನೆ ಎಲ್ಲನೂ ಬರೀ ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕೂಡಿಸೋದಲ್ಲ ಇದು. ಈಗ ರಾಜಕೀಯದ ವಿದ್ಯಮಾನಗಳನ್ನು ನೋಡೋಣ. ನವೆಂಬರ್ ಕ್ರಾಂತಿನೂ ಇಲ್ಲ, ಡಿಸೆಂಬರ್ ಕ್ರಾಂತಿನೂ ಇಲ್ಲ, ಜನವರಿ ಫೆಬ್ರವರಿಗೂ ಆಗೋದಿಲ್ಲ. ಕ್ರಾಂತಿ ಆಗೋದು ಏನಿದ್ರು 2028ರಲ್ಲಿ ಅದು ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುವ ಮೂಲಕ ಅಂತ DCM DK ಶಿವಕುಮಾರ್ ಹೇಳಿದ್ದಾರೆ. ದೆಹಲಿಯಲ್ಲಿ ಮಾತಾಡಿದ DKಶಿ, ನಾನು ಯಾರನ್ನೂ ದೆಹಲಿಯಲ್ಲಿ ಭೇಟಿ ಮಾಡೋದಿಲ್ಲ. CM 5 ವರ್ಷ ಇರಬೇಕು ಅಂದ್ರೆ 5 ವರ್ಷ ಇರ್ತಾರೆ, 10 ವರ್ಷ ಇರಬೇಕು ಅಂದ್ರೆ 10 ವರ್ಷ ಇರ್ತಾರೆ, 15 ವರ್ಷ ಇರಬೇಕು ಅಂದ್ರೆ 15 ವರ್ಷ ಇರ್ತಾರೆ. ನಮಗೆ ಕೊಟ್ಟ ಕೆಲಸ ಮಾಡ್ಕೊಂಡು ಹೋಗ್ತಾ ಇರಬೇಕು. ನಾನು ಪಕ್ಷದ ಶಿಸ್ತಿನ ಸಿಪಾಯಿ, ಪಕ್ಷದ ರೇಖೆ ಬಿಟ್ಟು ನಾನು ಎಂದಿಗೂ ಹೋಗೋದಿಲ್ಲ ಅಂತ DCM DK ಶಿವಕುಮಾರ್ ಹೇಳಿದ್ದಾರೆ. ಲೀಡರ್ಶಿಪ್ ಅಂತ ನಾನು ಹೇಳಿದ್ದೀನಾ, ಇಲ್ಲಾಂದ್ರೆ CM ಹೇಳಿದಾರಾ? ಏನಿಲ್ಲ, ನಾವು ಪಾರ್ಟಿಲಿ ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ವಿ. 5 ವರ್ಷ CM ಇರಬೇಕು ಅಂದ್ರೆ 5 ವರ್ಷ CM ಇರ್ತಾರೆ, 10 ವರ್ಷ ಇರಬೇಕು ಅಂದ್ರೆ 10 ವರ್ಷ ಇರ್ತಾರೆ, 15 ವರ್ಷ ಇರಬೇಕು ಅಂದ್ರೆ 15 ವರ್ಷ ಇರ್ತಾರೆ. ನಮ್ಗೆ ಏನೇನು ಕೆಲಸ ಹೇಳಿದ್ರೆ ನಾವು ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ನಾನು ಮಾತ್ರ ಪಾರ್ಟಿಗೆ ಶಿಸ್ತಿನ ಸಿಪಾಯಿ ಅಂತ ಹೇಳಿ, ನಾನು ಪಾರ್ಟಿ ಲೈನ್ ಬಿಟ್ಟು ಯಾವತ್ತೂ ನಾನು ಹೋಗುದಿಲ್ಲ. ಯಾವ ನವೆಂಬರು ಆಗಲ್ಲ, ಡಿಸೆಂಬರ್ ಆಗಲ್ಲ, ಜನವರಿ ಆಗಲ್ಲ, ಫೆಬ್ರವರಿ ಆಗಲ್ಲ, ಕ್ರಾಂತಿ ಆಗ್ತದೆ. 2023ಕ್ಕೆ ಕ್ರಾಂತಿ, 2028ಕ್ಕೆ ಕ್ರಾಂತಿ, 28 ಕ್ರಾಂತಿ ಆಗ್ತದೆ. ವಾಪಸ್ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರ್ತದೆ. ಈಗ ರಾಜ್ಯದಲ್ಲಿ ದಲಿತ CM ಕೂಗು ಕೇಳಿ ಬಂದಿದೆ. ದಲಿತರನ್ನ CM ಮಾಡಿ ಅಂತ ಕರ್ನಾಟಕ ರಾಜ್ಯ ಆದಿಜಾಂಬವ ಸಂಘದ ಪದಾಧಿಕಾರಿಗಳು ಮೆರವಣಿಗೆ ಮಾಡಿದ್ದಾರೆ. ಆದಿಜಾಂಬವ ಸಮುದಾಯದ ಸಿದ್ದರಾಜು ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದ್ದು, ಸಚಿವ ಸತೀಶ್ ಜಾರಕಿಹೊಳಿ HC ಮಹದೇವಪ್ಪ ನಿವಾಸದ ಬಳಿ ಮೆರವಣಿಗೆ ಮಾಡಲಾಯಿತು. ಇನ್ನು ಸತೀಶ್ ಜಾರಕಿಹೊಳಿ ನಿವಾಸದ ಬಳಿ ಪೊಲೀಸರೊಂದಿಗೆ ವಾಗ್ವಾದ ನಡೆಯಿತು. 11 ಲಿಂಗಾಯತರು CM ಆಗಿದ್ದಾರೆ, 9 ಜನ ಒಕ್ಕಲಿಗರು CM ಆಗಿದ್ದಾರೆ, 5 ಹಿಂದುಳಿದವರು CM ಆಗಿದ್ದಾರೆ, 2 ಬ್ರಾಹ್ಮಣರು ಅಂದ್ರೆ 2 CM ಆಗಿದ್ದಾರೆ. ಒಬ್ಬರು ದಲಿತ ಸಮುದಾಯದವರು CM ಆಗಿಲ್ಲ. ದಲಿತರೆಲ್ಲ CM ಮಾಡಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದರು. ಚುನಾವಣಾ ರಾಜಕೀಯಕ್ಕೆ ಶಾಸಕ BK ಸಂಗಮೇಶ್ ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕ BK ಸಂಗಮೇಶ್ ಮುಂದಿನ ಚುನಾವಣೆಯಿಂದ ನಾನು ಸ್ಪರ್ಧಿಸೋದಿಲ್ಲ ಅಂತ ಹೇಳಿದ್ದಾರೆ. ತಮ್ಮ ಪುತ್ರ ಗಣೇಶ್ ಅವರಿಗೆ ನೀವೆಲ್ಲರೂ ಬೆಂಬಲ ನೀಡಿ ಆಶೀರ್ವಾದಿಸಬೇಕು ಅಂತ ಕೇಳಿಕೊಂಡಿದ್ದಾರೆ. ಸರ್ಕಾರಿ ಸ್ಥಳದಲ್ಲಿ ಕಾರ್ಯಕ್ರಮ ನಡೆಸಲು RSS ಸೇರಿದಂತೆ ಎಲ್ಲಾ ಖಾಸಗಿ ಸಂಘಟನೆಗಳು ಅನುಮತಿ ಪಡೆಯಬೇಕು ಅಂತ ಸರ್ಕಾರ ಆದೇಶ ಹೊರಡಿಸಿತ್ತು. ಸರ್ಕಾರದ ಈ ಆದೇಶವನ್ನ ಪ್ರಶ್ನಿಸಿ ಹಲವರು ಹೈಕೋರ್ಟ್ ಮೆಟ್ಟಿಲೇರಿದ್ರು. ಆದರೆ ಏಕಸದಸ್ಯ ಪೀಠದಲ್ಲಿ ಸರ್ಕಾರದ ಆದೇಶಕ್ಕೆ ಸ್ಟೇ ನೀಡಲಾಗಿತ್ತು. ತಡೆಯಾಜ್ಞೆ ತೆರವು ಕೋರಿ ಧಾರವಾಡದ ದ್ವಿಸದಸ್ಯ ಪೀಠದಲ್ಲಿ ಸರ್ಕಾರ ಮೇಲ್ಮನವಿ ಸಲ್ಲಿಸಿತ್ತು. ಇದೀಗ ಸರ್ಕಾರ ಸಲ್ಲಿಸಿದ್ದ ಮೇಲ್ಮನವಿ ಅರ್ಜಿ ವಜಾಗೊಂಡಿದೆ. ಮತ್ತೆ ಸರ್ಕಾರಕ್ಕೆ ಮುಖಭಂಗವಾಗಿದೆ. ಅವ್ರ ಜಡ್ಜ್ಮೆಂಟ್ನ ಪ್ರೊನೌನ್ಸ್ ಮಾಡಿ ಸರ್ಕಾರದ ಅಪೀಲ್ನ ವಜಾ ಮಾಡಿದ್ದಾರೆ. ವಜಾ ಮಾಡಿ ನೀವು ಅಪ್ಲಿಕೇಶನ್ನ ಸ್ಟೇ ವೆಕೇಟ್ ಮಾಡಲಿಕ್ಕೆ ಅದೇ ಕೋರ್ಟ್ ಮುಂದೆ ಹೋಗಿ ಅಂತಂದು ಆದೇಶದಲ್ಲಿ ಬರೆದಿದ್ದಾರೆ. ಯಾಕೆ ಸಾಹೇಬರು ಈ ಮಧ್ಯಂತರ ಆದೇಶ ನೀಡಿದ್ದಾರೆ, ಅವ್ರ ಮುಂದೆನೇ ಅರ್ಜಿ ಹಾಕೋದು ಸೂಕ್ತ ಅಂತಂದು ಕೋರ್ಟ್ನವ್ರು ಹೇಳಿದ್ದಾರೆ. ಹೌದು, ಬೇಕು ಅಂದರೆ ಹಾಕೋಬಹುದು. ಅವರು ನೀವು ಸ್ಟೇಟ್ಮೆಂಟ್ ಆಫ್ ಅಬ್ಜೆಕ್ಷನ್ ಹಾಕಿ ಕೇಸ್ ಮೆರಿಟ್ ಮೇಲೆ ಆರ್ಗ್ಯುಮೆಂಟ್ ಮಾಡಲಿಕ್ಕೂ ನಿಮ್ಗೆ ಅವಕಾಶ ಇದೆ ಅಂತ ಬರೆದಿದ್ದಾರೆ ಸರ್ಕಾರದವರು. ಸುಪ್ರೀಂ ಸರ್ಕಾರದ ಮೇಲ್ಮನವಿ ಅರ್ಜಿ ವಜಾಗೊಂಡಿರುವ ಕುರಿತು ಸಚಿವ ಪ್ರಿಯಾಂಕ್ ಖರ್ಗೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಸಿಂಗಲ್ ಬೆಂಚ್ ನ್ಯಾಯಾಧೀಶರ ಮುಂದೆ ಅಪೀಲ್ ಹೋಗಿ ಅಂತ ಹೇಳಿದ್ದಾರೆ. ಅಲ್ಲಿ ವಾದ ಮಂಡಿಸ್ತೇವೆ, ಮುಂಚೆ ಹೇಗಿತ್ತು ಹಾಗೇ ಹೋಗಿ ಚೆಕ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಹೋಗ್ತೀವಿ ಅಂತ ಹೇಳಿದರು. RSS ಪಥಸಂಚಲನದ ವಿಚಾರವಾಗಿ ಮಾತಾಡಿರೋ ಯತ್ನಾಳ್, RSS ದೇಶ ವಿಭಜಕ ಸಂಘಟನೆ ಅಲ್ಲ, PFI ಸೇರಿದಂತೆ ದೇಶದ್ರೋಹಿ ಸಂಘಟನೆ ನಿಷೇಧ ಮಾಡಿ ಪ್ರಿಯಾಂಕ್ ಖರ್ಗೆ ಮೇಲೆ ಸಮುದಾಯಗಳಲ್ಲಿ ಗೌರವ ಕಡಿಮೆಯಾಗಿದೆ, ಜಾಗೃತಿಯಾಗಿ ಇದ್ದರೆ ನಿಮಗೆ ಭವಿಷ್ಯ ಇದೆ ಅಂತ ಕಿಡಿಕಾರಿದ್ದಾರೆ. RSS ವಿಚಾರವಾಗಿ ಮಾತಾಡಿರೋ ಸಚಿವ ಪ್ರಿಯಾಂಕ್ ಖರ್ಗೆ, RSS ಅವರಿಗೆ ಅವರದ್ದೇ ಆದ ಇತಿಹಾಸ ಗೊತ್ತಿಲ್ಲ. ಎಲ್ಲಾ ಬಿಜೆಪಿಗರು ಮ್ಯಾಗ್ಝಿನ್ ಏನಿದೆ ಅದರ ಲೇಖನ ಓದಬೇಕು. ನೀವೆಲ್ಲ ಎಷ್ಟು ದೇಶದ್ರೋಹಿಗಳು ಅಂತ ಆಗ ಗೊತ್ತಾಗತ್ತೆ. ಕೇವಲ ವಾಟ್ಸ್ಆಪ್ನಲ್ಲಿ ಬರೋದನ್ನ ನೋಡೋದಲ್ಲ ಅಂತ ಕಿಡಿಕಾರಿದ್ದಾರೆ. ಈಗ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಸುದ್ದಿ.
ಬೆಂಗಳೂರಲ್ಲಿ ಶಾಲೆಗಳಿಗೆ ಇಮೇಲ್ ಮೂಲಕ ಬಾಂಬ್ ಬೆದರಿಕೆ ಹಾಕಿದ್ದ ಮಹಿಳೆ ಕೊನೆಗೂ ಅಂಧರಾಗಿದ್ದಾಳೆ. ಗುಜರಾತ್ ಮೂಲದ ಸಾಫ್ಟ್ವೇರ್ ಇಂಜಿನಿಯರ್ ರೆನೆ ಜೋಶಿಲ್ದಾ ಬಂಧಿತ ಆರೋಪಿ. ಬೆಂಗಳೂರಿನ 7 ಶಾಲೆಗೆ ಮಹಿಳೆ ಬಾಂಬ್ ಬೆದರಿಕೆ ಹಾಕಿದ್ದಂತೆ. ತಾನು ಪ್ರೀತಿ ಮಾಡ್ತಾ ಇದ್ದ ಯುವಕ ತನ್ನನ್ನ ಪ್ರೀತಿ ಮಾಡ್ತಿಲ್ಲ ಎಂಬ ಕೋಪಕ್ಕೆ ಬಾಂಬ್ ಬೆದರಿಕೆ ಹಾಕಿದ್ದಾರೆ ಎನ್ನಲಾಗಿದೆ. ತಿಂಡಿ ಪ್ಯಾಕೆಟ್ ಅಲ್ಲಿ ಹಾವಿನ ತುಂಡು ಪತ್ತೆಯಾಗಿದೆ ಅಂತ ಆರೋಪಿಸಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ಮುಂಡಾಜಿಯ ಸೋಮನ್ ತಡ್ಕದಲ್ಲಿ ಘಟನೆ ನಡೆದಿದೆ. ಅಬ್ದುಲ್ ಮುಸ್ಲಿಯಾರ್ ಅನ್ನುವರ ಮಗಳು ಖರೀದಿಸಿದ್ದ ಜಂಕ್ ಫುಡ್ ಪ್ಯಾಕೆಟ್ ಅಲ್ಲಿ ಹಾವಿನ ಮಾದರಿಯ ವಸ್ತು ಪತ್ತೆಯಾಗಿದೆ. ಸದ್ಯ ಪತ್ತೆಯಾದ ಹಾವಿನ ಮಾದರಿಯ ವಸ್ತುವನ್ನು ಆರೋಗ್ಯ ಇಲಾಖೆಯ ಪರೀಕ್ಷೆಗೆ ಕಳುಹಿಸಲಾಗಿದ್ದು, ಇದರಿಂದ ಆರೋಗ್ಯಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಅಂತ ವೈದ್ಯರು ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಚಾಮರಾಜನಗರದ ಮಲೆಕೂರು ಸರ್ಕಾರಿ ಶಾಲೆಯ ದುಸ್ಥಿತಿ ಬಗ್ಗೆ ನ್ಯೂಸ್ 18 ವರದಿ ಬಿತ್ತರ ಮಾಡಿತ್ತು. ಸದ್ಯ ವರದಿ ಬೆನ್ನಲ್ಲೇ ಉಸ್ತುವಾರಿ ಸಚಿವ ವೆಂಕಟೇಶ್ ಹಾಗೂ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಶಾಲೆಗೆ ಭೇಟಿ ನೀಡಿದ್ದಾರೆ. ಶಾಲೆಯ ದುಸ್ಥಿತಿ ನೋಡ್ತಾ ಇದ್ದಾರೆ ಸಚಿವ ವೆಂಕಟೇಶ್. ಸ್ವತಃ ಅವರೇ ಪರಿಶೀಲನೆ ಮಾಡ್ತಾ ಇದ್ದಾರೆ. ದುಸ್ಥಿತಿಯಲ್ಲಿರುವಂತಹ ಶಾಲಾ ಕಟ್ಟಡಕ್ಕೆ ಕಾಯಕಲ್ಪ ನೀಡುವ ಭರವಸೆ ಕೊಟ್ಟಿದ್ದಾರೆ. ಸ್ಯಾಂಡಲ್ವುಡ್ನ ಪೋಷಕ ನಟ ಹಾಗೂ ಖಳನಟ ಹರೀಶ್ ರಾಯ್ ವಿಧಿವಶರಾಗಿದ್ದಾರೆ. ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದ ಅವರು ಕಿದ್ವಾಯಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು. ಆದರೆ ಇವತ್ತು ಚಿಕಿತ್ಸೆ ಫಲಿಸದೆ ನಿಧನರಾಗಿದ್ದಾರೆ. ಇನ್ನು ಹರೀಶ್ ರಾಯ್ ಅವರ ಪಾರ್ಥಿವ ಶರೀರವನ್ನು ಅಂಜನಾಪುರ ಬಳಿ ಇರುವ ನಿವಾಸಕ್ಕೆ ತರಲಾಗಿದ್ದು, ರಾತ್ರಿ 8ರವರೆಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಬಳಿಕ ಪಾರ್ಥಿವ ಶರೀರವನ್ನು ಉಡುಪಿಯ ಅಂಬಲಪಾಡಿಗೆ ತಗೊಂಡು ಹೋಗಲಾಗುತ್ತೆ. ಇನ್ನು ನಟ ಯಶ್ ಕೂಡ ಆಗಮಿಸಿ ಹರೀಶ್ ರಾಯ್ ಅವರ ಅಂತಿಮ ದರ್ಶನ ಪಡೆದು ಹರೀಶ್ ರಾಯ್ ಪುತ್ರ ಹಾಗೂ ಮಡದಿಗೆ ಸಾಂತ್ವನ ಹೇಳಿದರು. ಸ್ಯಾಂಡಲ್ವುಡ್ನ ಪೋಷಕ ನಟ ಹರೀಶ್ ರಾಯ್ ನಿಧನರಾಗಿರುವ ಹಿನ್ನೆಲೆಯಲ್ಲಿ ಕಷ್ಟದಲ್ಲಿರುವ ಹರೀಶ್ ರಾಯ್ ಕುಟುಂಬದ ಜೊತೆ ನಟ ಧ್ರುವ ಸರ್ಜಾ ನಿಂತಿದ್ದಾರೆ. ಹರೀಶ್ ರಾಯ್ ಅಂತ್ಯ ಸಂಸ್ಕಾರದ ಎಲ್ಲಾ ಖರ್ಚು ವೆಚ್ಚಗಳನ್ನು ಭರಿಸುವ ಸಂಪೂರ್ಣ ಜವಾಬ್ದಾರಿಯನ್ನು ಧ್ರುವ ಸರ್ಜಾ ವಹಿಸಿಕೊಂಡಿದ್ದಾರೆ. ನಟಿ ರಶ್ಮಿಕಾ ಮಂದಣ್ಣ ಮತ್ತು ನಟ ವಿಜಯ್ ದೇವರಕೊಂಡ ಮದುವೆ ಫಿಕ್ಸ್ ಆಗಿದೆ. ಮುಂದಿನ ವರ್ಷ ಫೆಬ್ರವರಿ 26ಕ್ಕೆ ಕಲ್ಯಾಣ ನಡೆಯಲಿದೆ. ರಾಜಸ್ಥಾನದ ಐಷಾರಾಮಿ ಅರಮನೆಯಲ್ಲಿ ಅದ್ದೂರಿಯಾಗಿ ರಶ್ಮಿಕಾ ವಿಜಯ್ ದೇವರಕೊಂಡ ವಿವಾಹ ನಡೆಯಲಿದೆ. ಮದುವೆ ಬಗ್ಗೆ ಅಧಿಕೃತ ಘೋಷಣೆ ಒಂದೇ ಬಾಕಿ ಇರೋದು. ಈಗ ಕ್ರೈಮ್ ಲೋಕದ ಸುದ್ದಿ ನೋಡೋಣ. ಇವತ್ತು ಬಿಹಾರದ ವಿಧಾನಸಭೆಗೆ ನಡೆದ ಮೊದಲ ಹಂತದ ಚುನಾವಣೆ ಅಂತ್ಯವಾಗಿದೆ. 18 ಜಿಲ್ಲೆಗಳ 121 ಕ್ಷೇತ್ರಗಳಲ್ಲಿ ಮೊದಲ ಹಂತದ ಮತದಾನ ನಡೆಯಿತು. ಮತಗಟ್ಟೆಗಳ ಮುಂದೆ ಜನ ಸಾಲಾಗಿ ಬಂದು ಮತದಾನ ಮಾಡಿದ್ರು. 60%ಕ್ಕಿಂತಲೂ ಹೆಚ್ಚಿನ ಮತದಾನ ಆಗಿದೆ. 1314 ಅಭ್ಯರ್ಥಿಗಳ ಭವಿಷ್ಯ ಇವಿಎಂನಲ್ಲಿ ಭದ್ರವಾಗಿದೆ. ಆರ್ಜೆಡಿ ಅಧ್ಯಕ್ಷ ತೇಜಸ್ವಿ ಯಾದವ್, ಬಿಹಾರ ಸಿಎಂ ನಿತೀಶ್ ಕುಮಾರ್, ಜೆಡಿಯು ನಾಯಕರಾದ ಶ್ರವಣ್ ಕುಮಾರ್, ವಿಜಯ್ ಕುಮಾರ್ ಚೌಧರಿ, ತೇಜ್ ಪ್ರತಾಪ್ ಯಾದವ್ ಸೇರಿದಂತೆ ಹಲವು ನಾಯಕರು ಮತದಾನ ಮಾಡಿದರು. ಬಿಹಾರದ ಲಖೀಸರಾ ಕ್ಷೇತ್ರದಲ್ಲಿ ಉಪಮುಖ್ಯಮಂತ್ರಿ ವಿಜಯ್ ಕುಮಾರ್ ಸಿನ್ಹಾ ಅವರ ಕಾರಿನ ಮೇಲೆ ಆರ್ಜೆಡಿ ಬೆಂಬಲಿಗರು ಕಲ್ಲು ಮತ್ತು ಚಪ್ಪಲಿ ತೂರಿದ್ದಾರೆ. ಖೋರಿಆರಿ ಗ್ರಾಮಕ್ಕೆ ಭೇಟಿ ನೀಡಿದ ವೇಳೆ ವಿಜಯ್ ಕುಮಾರ್ ಇದ್ದಂತಹ ಕಾರಿಗೆ ಮುತ್ತಿಗೆ ಹಾಕಿದ ಆರ್ಜೆಡಿ ಬೆಂಬಲಿಗರು ಕಾರಿನ ಮೇಲೆ ಕಲ್ಲು, ಚಪ್ಪಲಿ ಮತ್ತು ಸಗಣಿ ಎಸೆದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಿಹಾರದಲ್ಲಿ ಮೊದಲ ಹಂತದ ವಿಧಾನಸಭಾ ಚುನಾವಣೆ ಭರದಿಂದ ಸಾಗ್ತಾ ಇದ್ರೆ, ಇನ್ನೊಂದು ಕಡೆ ಎರಡನೇ ಹಂತದ ನಡೆಯಲಿರುವ ಚುನಾವಣಾ ಕ್ಷೇತ್ರಗಳಲ್ಲಿ ಪ್ರಚಾರವೂ ಅಷ್ಟೇ ಜೋರಾಗಿ ಸಾಗಿದೆ. ಬಿಹಾರದ ಅರಾರಿಯಾದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಚುನಾವಣಾ ರ್ಯಾಲಿ ನಡೆಸಿದ್ದು, ಕಾಂಗ್ರೆಸ್ ಮತ್ತು ಆರ್ಜೆಡಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. 1990ರಿಂದ 2005ರವರೆಗಿನ 15 ವರ್ಷಗಳ ಕಾಲ ನಡೆದ ಜಂಗಲ್ ರಾಜ್ ಬಿಹಾರವನ್ನ ನಾಶ ಮಾಡಿತು. ಆ ಕಾಲದ ಅಭಿವೃದ್ಧಿ ಶೂನ್ಯ, ಆಗ ಸರ್ಕಾರದ ಹೆಸರೇ ನಿಮ್ಮನ್ನ ಲೂಟಿ ಮಾಡಿದ್ರು ಅಂತ ಪ್ರಧಾನಿ ವಾಗ್ದಾಳಿ ಮಾಡಿದ್ರು. ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ ನಡೆದಿದೆ ಎನ್ನಲಾದ ವೋಟ್ ಚೋರಿ ಕುರಿತು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನಿನ್ನೆ ಗಂಭೀರ ಆರೋಪ ಮಾಡಿದರು. ಚುನಾವಣೆಯಲ್ಲಿ ಬ್ರೆಜಿಲ್ ಮಾಡೆಲ್ ಲಾರಿಸ್ಸಾ ಅವರ ಫೋಟೋವನ್ನು 22 ಬಾರಿ ಅಕ್ರಮವಾಗಿ ಬಳಸಲಾಗಿದೆ ಅಂತ ಹೇಳಿದರು. ಈ ಬೆನ್ನಲ್ಲೇ ರಾಹುಲ್ ಆರೋಪಕ್ಕೆ ಬ್ರೆಜಿಲ್ ಮಾಡೆಲ್ ಲಾರಿಸ್ಸಾ ಪ್ರತಿಕ್ರಿಯಿಸಿದ್ದಾರೆ. ತಮ್ಮ ಫೋಟೋವನ್ನು ಸ್ಟಾಕ್ ಇಮೇಜ್ ಪ್ಲಾಟ್ಫಾರ್ಮ್ನಿಂದ ಖರೀದಿಸಲಾಗಿದೆ, ಇದಕ್ಕೂ ತನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. Que doideira é essa que mundo nós estamos vivendo? Aí um repórter me chamou, querendo... ಮಹಿಳಾ ಏಕದಿನ ವಿಶ್ವಕಪ್ ಗೆದ್ದ ಟೀಂ ಇಂಡಿಯಾ ಆಟಗಾರ್ತಿಯರನ್ನ ಪ್ರಧಾನಿ ಮೋದಿ ಭೇಟಿಯ ಮಾಡಿದ್ರು. ಶಹಬಾಜ್ ಗಿರಿ ಹೇಳಿದ್ದಾರೆ, ದೇಹವನ್ನ ಇನ್ನಷ್ಟು ಫಿಟ್ ಆಗಿ ಇಟ್ಕೊಳ್ಳಿ ಅಂತ ಆಟಗಾರ್ತಿಯರಿಗೆ ಸಲಹೆ ಕೊಟ್ಟಿದ್ದಾರೆ. ಒಂದಿಷ್ಟು ಹೊತ್ತು ಮನಬಿಚ್ಚಿ ಮಾತನಾಡಿದ್ದು, ವಿಶ್ವಕಪ್ ಗೆದ್ದ ಬಗ್ಗೆ ಸಾಕಷ್ಟು ಚರ್ಚೆಯನ್ನ ನಡೆಸಿದ್ದಾರೆ. ಮೋದಿ ಭೇಟಿ ಬಳಿಕ ಬಿಸಿಸಿಐ ಪ್ರಧಾನಿಯವರಿಗೆ ಕೃತಜ್ಞತೆಯನ್ನ ಸಲ್ಲಿಸಿದೆ.
इंस्टाग्राम अकाउंट पर भी जय श्री राम लिखती हो? जी उस पर भी लिखा हुआ है। हाँ जी। अमन, आपने ये जो जीतने के बाद बॉल जेब में रखा, ये था कि अब ये मेरे पास है, ये तो ये मेरे पास ही नहीं। ಮಹಿಳಾ ಏಕದಿನ ವಿಶ್ವಕಪ್ ವಿಜೇತ ಟೀಂ ಇಂಡಿಯಾ ಆಟಗಾರರನ್ನ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಭೇಟಿಯಾಗಿದ್ದಾರೆ. ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಹರ್ಮನ್ಪ್ರೀತ್ ಕೌರ್ ತಂಡವನ್ನ ರಾಷ್ಟ್ರಪತಿ ಮುರ್ಮು ಅಭಿನಂದಿಸಿದರು. ಅಲ್ಲದೆ ವಿಶ್ವಕಪ್ ತಂಡದಲ್ಲಿದ್ದ ಎಲ್ಲಾ ಆಟಗಾರರ ಸಹಿಯುಳ್ಳ ಜೆರ್ಸಿಯನ್ನ ಹರ್ಮನ್ಪ್ರೀತ್ ಕೌರ್ ರಾಷ್ಟ್ರಪತಿಗಳಿಗೆ ಗಿಫ್ಟ್ ಕೊಟ್ಟರು. ಬ್ಯಾಂಕಾಕ್ನಲ್ಲಿ 74ನೇ ಮಿಸ್ ಯೂನಿವರ್ಸ್ ಸ್ಪರ್ಧೆಯ ಉದ್ಘಾಟನಾ ಸಮಾರಂಭದಲ್ಲಿ ಸ್ಪರ್ಧಿಗಳು ಹಾಗೆಯೇ ಆಯೋಜಕರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಎಂಯುಟಿ ನಿರ್ದೇಶಕ ನವಾದ್ ಪ್ರಚಾರ ಕಾರ್ಯಕ್ರಮದಲ್ಲಿ ಭಾಗವಹಿಸದ ಸ್ಪರ್ಧಿಗಳನ್ನು ಟೀಕಿಸಿ ಮೆಕ್ಸಿಕೋ ಪ್ರತಿನಿಧಿ ಫಾತಿಮಾ ಅವರನ್ನ ಮೂರ್ಖ ಅಂತ ಹೇಳಿ ಅವಮಾನಿಸಿದ್ದಾರೆ. ಇದರಿಂದ ಕೆರಳಿದ ಸ್ಪರ್ಧಿಗಳು ಹಾಗೆಯೇ ಹಾಲಿ ಮಿಸ್ ಯೂನಿವರ್ಸ್ ಸಮಾರಂಭದಿಂದ ಹೊರ ನಡೆದಿದ್ದಾರೆ. ವಿದೇಶ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಯುದ್ಧದ ಸಮಯದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಶಾಂತಿ ಸ್ಥಾಪನೆಗೆ ಮಧ್ಯವರ್ತಿಯಾಗಿ ಕೆಲಸ ಮಾಡಿರುವುದಾಗಿ ಮತ್ತೊಮ್ಮೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಪುನರ್ ಉಚ್ಚರಿಸಿದ್ದಾರೆ. ಅಲ್ಲದೆ ಭಾರತ ಪಾಕ್ ಯುದ್ಧದಲ್ಲಿ 8 ಜೆಟ್ ವಿಮಾನಗಳು ನಾಶವಾಗಿವೆ ಎಂದಿದ್ದಾರೆ. ಅಮೆರಿಕ ಮಧ್ಯಸ್ಥಿಕೆ ವಹಿಸಿಕೊಳ್ಳದಿದ್ರೆ ಭಾರತ ಪಾಕಿಸ್ತಾನ ಸಂಘರ್ಷವನ್ನ ತೀವ್ರಗೊಳಿಸ್ತಾ ಇತ್ತು. ನಾವು 2 ರಾಷ್ಟ್ರಗಳಿಗೆ ವ್ಯಾಪಾರ ಬೆದರಿಕೆ ಹಾಕಿ ಸಂಘರ್ಷವನ್ನ ತಪ್ಪಿಸಿದೆವು. ಮಿಲಿಟರಿ ಹೊಡೆದಾಟದಲ್ಲಿ 8 ಯುದ್ಧ ವಿಮಾನಗಳನ್ನ ಕಳೆದುಕೊಳ್ಳುವುದು ಅಂದ್ರೆ ಸಾಮಾನ್ಯ ಸಂಗತಿಯಲ್ಲ ಅಂತ ಹೇಳಿದರು. ಟೈಫೂನ್ ಕಲ್ಮಿಗಿ ಅನ್ನುವ ಹೆಸರಿನ ಚಂಡಮಾರುತಕ್ಕೆ ಫಿಲಿಪೈನ್ಸ್ ದೇಶ ತತ್ತರಿಸಿ ಹೋಗಿದೆ. 200 ಕಿಲೋಮೀಟರ್ ವೇಗದಲ್ಲಿ ಅಪ್ಪಳಿಸ್ತಾ ಇರುವ ಚಂಡಮಾರುತಕ್ಕೆ 241 ಮಂದಿ ಬಲಿಯಾಗಿದ್ದಾರೆ. 106 ಮಂದಿ ಕಾಣೆಯಾಗಿದ್ದಾರೆ. ಈಗ ಜನರಲ್ಲಿ ಹೆಚ್ಚಿನವರು ಸೆಬುವಿನ ಮಧ್ಯ ಪ್ರಾಂತ್ಯದ ನಿವಾಸಿಗಳಾಗಿದ್ದಾರೆ. ಹಠಾತ್ ಪ್ರವಾಹದಿಂದ 106 ಊರುಗಳೇ ಮುಳುಗಡೆಯಾಗಿದೆ. ಸುಮಾರು 20 ಲಕ್ಷ ಜನ ಸಂತ್ರಸ್ತರಾಗಿದ್ದು 5,60,000 ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ. ಭಾರತ ಹಾಗೂ ಆಸ್ಟ್ರೇಲಿಯಾ ನಡುವೆ ನಡೆದ 4ನೇ ಟಿ20 ಪಂದ್ಯದಲ್ಲಿ ಟೀಂ ಇಂಡಿಯಾ 48 ರನ್ಗಳಿಂದ ಜಯ ಸಾಧಿಸಿದೆ. ಈ ಮೂಲಕ 5 ಪಂದ್ಯಗಳ ಟಿ20 ಸರಣಿಯಲ್ಲಿ ಸೂರ್ಯಕುಮಾರ್ ಪಡೆ 2-1 ಅಂತರದ ಮುನ್ನಡೆಯನ್ನು ಪಡೆದುಕೊಂಡಿದೆ. ಕ್ವೀನ್ಸ್ಲ್ಯಾಂಡ್ನ ಕೆನರಾ ಓವಲ್ ಕ್ರೀಡಾಂಗಣದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾ 167 ರನ್ ಕಲೆ ಹಾಕಿತು. 167 ರನ್ಗಳ ಗುರಿ ಬೆನ್ನಟ್ಟಿದ ಆಸ್ಟ್ರೇಲಿಯಾ 119 ರನ್ಗಳಿಗೆ ಆಲ್ಔಟ್ ಆಗಿದೆ.